यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। PF ಮೊನ್ನೆ ಹೇಳೋಣ ಈಗೇನು ಅವ್ರಿಗೆ ಇದು ಕೊಟ್ಟವ್ರು ನಾವು ನೋಟಿಸ್ ಬಂದ್ ಮಾಡಕ್ಕೆ ಅಂತೇಳಿ ನಿನ್ನೆ ಶುಕ್ರವಾರ ದಿನ ಏನೈತಿ ಎಲ್ಲಾ PF ಇದು ತುಂಬಿಸಿಂದ ಇದು ಕೊಟ್ಟಾರ. ಅಂದ್ರೆ ಇವ್ರಿಗೆ ಇಷ್ಟೇ ಅಂತ ಹೇಳಿ ತುಂಬಿದ ಅವರು ಬೇರೆ ಕಡೆನೂ ಏಜೆನ್ಸಿ ಇರ್ಬೇಕು ಟೋಟಲ್ ತುಂಬಿದ್ ಕೊಟ್ಟಾರ ನಮಗೆ. ಅವ್ರಿಗೆ ಏನ್ ಕೇಳು ಇವ್ರಿಗೆ ಪ್ರತ್ಯೇಕವಾಗಿ ಅವ್ರ ಹೆಸರಲ್ಲಿ ಏನ್ ತುಂಬಿದೈತಿ ಅದಕ್ಕೆ ಬೇಕು. ESI ಕಾರ್ಡ್ ಇಲ್ಲಿವರೆಗೆ ಯಾರ್ದು ಮಾಡ್ಸಿಲ್ಲ ಸರ್. ESI ಕಾರ್ಡ್ ಏನೈತಿ ಎಷ್ಟೋ ಜನ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ, ನೀವು ದವಾಖಾನೆಗೆ ಅಡ್ಮಿಟ್ ಮಾಡ್ರಿ ನಾನೇ ಬಂದ್ ಮಾಡ್ತೀನಿ ಆದರ್ಶ್ ಎಂಟರ್ಪ್ರೈಸಸ್ದವ್ರು ಹೇಳುವಂತ ಮಾತು ಸರ್. ಈಗ ಜನಕ್ಷೇಮದವರು ಕೆಲವೊಂದು ಮಾಡ್ಸ್ಯಾರ್ರಿ, ಕೆಲವೊಂದು ಒಂದ್ಸತಿ ESI ಕಾರ್ಡ್ ಮಾಡ್ರೆ ಪರ್ಮನೆಂಟ್ ಅಲ್ವಾ ಇದು? ಒಂದ್ಸತಿ ESI ಕಾರ್ಡ್ ಮಾಡ್ರ ಆಯ್ತಲ್ಲ, ಮತ್ತೆ ಕಾಂಟ್ರಾಕ್ಟ್ ಪ್ರತಿ ವರ್ಷ ಮಾಡ್ಬೇಕಂತ ಇದ್ಮೇಲೆ ESI ಕಾರ್ಡು ಒಂದ್ಸತಿ ಮಾಡಿದ್ರೆ ಆಯ್ತಲ್ವಾ? ನೋಡಿ ಯಾರು ಚೆಕ್ ಮಾಡಕ್ಕಲ್ಲ. ESI ಅಂದ್ರ ಅವ್ರು ಎಷ್ಟೋ ಸರ್ತಿ ಕೇಳ್ಯಾರ ಸರ್, ಅವ್ರಿಗೆ ಕಾರ್ಡ್ ಬರ್ಬೇಕು, ಕಾರ್ಡೇ ಬಂದಿಲ್ಲ ಸರ್. ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬಗ್ಗೆ ನಾನು ಬಹಳ ಇಷ್ಟ ಸರ್. ನಾವು ಸಾಕಷ್ಟು ನೋಟಿಸ್ ಕೊಡಿದ್ವಿ. ಏನಿಲ್ಲ ಸರ್, ಈಗ ಏನಾಗಿದೆ ಸರ್, ಹೈಕೋರ್ಟ್ ಅವರು ಸ್ಟೇ ತಗೊಂಡಿದ್ದಾರೆ, ಇಷ್ಟೆಲ್ಲ ಆಗಿದ್ದಾರೆ. ಯಾಕಂದ್ರೆ ನಾವು ಟೆಂಡರ್ ಕಾಲ್ ಮಾಡಿ ಅವ್ರು ಬ್ಲಾಕ್ ಲಿಸ್ಟ್ ಸೇರಿಸಿ ಎಲ್ಲ ಪ್ರೊಸೆಸ್ ಆಗಿದ್ದಾರೆ. ಆದಾಗ್ಯೂ ಸಹಿತ ಅವ್ರು ಇಶ್ಯೂಸ್ ಇದ್ದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಬಟ್ ನನಗೇನಂತಂದ್ರೆ ನಾನು ಅವ್ರು ನೀವು ಬರೋಕ್ಕಿಂತ ಮುಂಚೆ ಬೆಳಗ್ಗೆ ಹೇಳಿದಂತೆ ಒಂದು ನೇರವಾಗಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಅಕಸ್ಮಾತ್ ವೈಯಕ್ತಿಕ ಸಮಸ್ಯೆಗಳಿದ್ದಾಗ ನಮ್ ಗಮನಕ್ಕೆ ತೊಗೊಂಬನ್ನಿ. ಯಾಕಂದ್ರೆ ಒಮ್ಮೆ ಸಡನ್ ಆಗಿ ನೀವು ಲೆಟರ್ ಕೊಟ್ಟು ಸಡನ್ ಆಗಿ ಬಂದು ಅಟ್ಲೀಸ್ಟ್ ನಮ್ಮ ಜೊತೆ ಯಾರು ಡಿಸ್ಕಸ್ ಮಾಡಿ ಸ್ಟ್ರೈಕ್ ಕೊಟ್ಟರೆ ಕಷ್ಟ ಆಗುತ್ತಪ್ಪ. ಬೇಸಿಕ್ ಪಬ್ಲಿಕ್ ತೊಂದರೆ ಆಗುತ್ತೆ. ನಿಮ್ಗೆ ಏನಾದ್ರು ಅಕಸ್ಮಾತ್ ಅವ್ರ ಯೋಗಕ್ಷೇಮ ಕಾಪಾಡೋದು ನಮ್ದೆಲ್ಲ ಜವಾಬ್ದಾರಿ. ಅವ್ರ ಪೇಮೆಂಟ್ ಇರ್ಬೋದು, ESI ಪೇ ಇರ್ಬೋದು, ನಿಮ್ದು ಏನಾದ್ರು ಬಂದು ಹೇಳ್ತೀವಿ. ಕೆಲವಷ್ಟು ಬೇರೆ ಬೇರೆ ಇಶ್ಯೂಸ್ ಹೇಳಿದ್ರೆ ಅದು ಸಹಿತ ನಾವು ನೋಟ್ ಮಾಡ್ಕೊಂಡಿದ್ವಿ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರು ಹೋಗಿದಾರಂತೆ, ಸಾಹೇಬರು ಸಹಿತ ಬರ್ಲಿಕ್ಕೆ ಇದ್ದಾರೆ. ಏನೇನು ಅವ್ರದ್ದು ಇಶ್ಯೂಸ್ ಇದಾವೆ, ಏನ್ ಸರ್ಕಾರ ಮಾಡಿದಾಗ ಏನಾಗತಕ್ಕಂಥ ಇಶ್ಯೂಸ್ ಇದಾವೆ ಬಂದು ತಗೊಂಡ್ ಸಾಹೇಬ್ರು ಇದ್ದಾರೆ. ಸಾಹೇಬ್ರನ್ನ ಗಮನ ತರ್ಕೊಂಡು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ರೋಡ್ ಸಲ ಹೇಳಿದ್ರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಭೇಟಿ ಆಗೋದ್ರಿ, ನಿಮ್ಗೆ ಟೈಮಿಂಗ್ ಕೊಡಿಸ್ತೀನಿ ಅಂತಂದ್ರೆ ಮೊನ್ನೆ ಹೋಗಿ ಮೊನ್ನೆ ಕೇಳ್ಕೊಂಡಿಲ್ಲ. ನಾನೇ ಕಳ್ಸಿದ್ದ ಸರ್, ನಾನು ಬೆಂಗಳೂರಿಗೆ ಹೋಗಿದ್ದೆ. ಇಲ್ಲ ಬೆಂಗಳೂರಿಗೆ ಹೋಗಿದ್ದೆ, ನಾನೇ ಕಳ್ಸಿದ್ದೆ ಅವ್ರಿಗೆ ಹೋಗ್ರಿ ಅಂತ ಅಧಿವೇಶನದಾಗ ಮಾತಾಡ್ಲಕ್ಕೆ. ಸಾಹೇಬ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಸಾಹೇಬ್ರ ಮಾಹಿತಿ ಕೊಡ್ತೀವಿ. ಮತ್ತ ಇವ್ರು ರಫೀಕ್ ಬಳಗಾರ್ ಸರ್ ಆಯ್ತ್ರಿ, ಅತ್ನಿ ಸಂಜು ಅತ್ನಿ ರೀ, ಮತ್ತೆ ಅಮೋಗಿ ಅವರು ಇವರೆಲ್ಲ ಸ್ವಲ್ಪ ಕಿರ್ಕೊಳ ಲೇಬರ್ಗಳು ಕಿರ್ಕೊಳ ಜಾಸ್ತಿ ಅದ ಸರ್. ಅವ್ರ ಕೆಲಸ ತಗೊಳ್ಳಿ ಬೇಡ ಅನ್ನಂಗಿಲ್ಲ. ಅವ್ರಿಗೆ ನೀವು ಎದಿ ಮೇಲೆ ಕೂತ್ ಕೆಲಸ ತಗೊಳ್ರಿ, 6 ಗಂಟೆಯಿಂದ 2 ಗಂಟೆ ಮಟ್ಟ ಅವ್ರು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಾರ, ಅವ್ರಿಗೆ ಏನ್ ಸಂಬಂಧ ಇಲ್ಲ. ಬಟ್ ಆದ್ರ ಏನ್ ಆಕೈತಿ ಅಂದ್ರೆ ಕಿರುಕುಳ ನೀಡಿ ಅವ್ರಿಗೆ ಇದು ತಗೊಳ್ಳೋದು ತಪ್ಪಾಕೈತಿಲ್ಲ. ಈಗ ಬಿಜಾಪುರ ಜಿಲ್ಲೆ ಸ್ವಚ್ಛವಾಗಿ ಕಾರಣಭೂತರು ಸರ್ ಇವರೇ ವರ್ಕರ್ಗಳು. ಅವರು ಕೆಲಸ ತಗೊಳ್ ಬೇಡ ಅನ್ನಂಗಿಲ್ಲ. ಅವರು ಸಮಾನ ಕೆಲಸಕ್ಕೆ ಸಮಾನ ಏನೋ ವೇತನ ಕೊಟ್ಟ ಕೃಷಿಯಿಂದ ಅವ್ರಿಗೆ ನೀವು ಕೆಲಸ ತಗೊಳ್ ಬೇಡ ಅನ್ನಂಗಿಲ್ಲ. ಆಮೇಲೆ ಇವ್ರು ಅವಾಚ್ಯ ಶಬ್ದಗಳಿಂದ ಮಾತಾಡುವಂತದ್ದು ಆಗ್ಬಾರ್ದು ಸರ್. ಅವತ್ತು ಅಧಿಕಾರಿಗಳದಾರಂದ್ರೆ ಅಧಿಕಾರಿ ಅವ್ರ ದರ್ಪನ್ನು ತೋರಿಸೋದಂತ ಒಂದು ದೊಡ್ಡ ತಪ್ಪದು. ಈಗ ಅವ್ರಿಗೆ ಕೆಲಸ ಮಾಡ್ಲಿಕ್ಕಂದ್ರೆ ಅವ್ರ ಮೇಲೆ ನೀವ್ ಏನ್ ಬರೀತೀರಿ ಬರೀರಿ, ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಅಂತ ಆಗ್ಬಾರ್ದು ಒಂದು. ಆಮೇಲೆ ಈಗ ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸದಿಂದ ತೆಗೆಯುವಂತ ವ್ಯವಸ್ಥೆ ಕೂಡ ಆಗತ್ತದ ಸರ್ ಅಲ್ಲಿ. ಅವ್ರನ್ನ ಅಂದ್ರೆ ನಿಮ್ ಮುಂದ್ ಬಂದ್ ಹೇಳಿರ್ತಾರಲ್ಲ, ಅವ್ರು ನಿಮ್ ಮುಂದ್ ಬಂದ ಕಮಿಷನರ್ ಅವ್ರ ಮುಂದೆ ಹೇಳಿದ್ರಂದ್ರ ಅವ್ರು ಯಾರ ಅನ್ನೋದು ಅವ್ರಿಗೆ ಮಾಹಿತಿ ಸಿಗುತ್ತದ. ಅಂತವ್ರನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗೆಯುವಂತ ವ್ಯವಸ್ಥೆ ಕೂಡ ಆಗಿರುತ್ತೆ. ಎಲ್ಲರೂ ಪರಿಚಯ ಇದಾರ್ರಿ, ಅವ್ರು ನಾನು ಇದ್ದೀನಿ. ಅವ್ರು ಅಕಸ್ಮಾತ್ ದಾರ ಸಿಕ್ಕರು ನಾನು ಮಾತಾಡ್ತೀನಿ. ನೀವು ಮಾತಾಡೋದು ನಿಮ್ದಲ್ ಸರ್. ಈಗ ಏನಾಗುತ್ತೆ, ಈಗ ನಮ್ಮಲ್ಲಿ ಸಹಿತ ಸುಮಾರು ಮಿನಿಸ್ಟರ್ ಸಾಕು 450 ಜನ ಇದಾರ್ರಿ. ಎಲ್ರು ಒಂದೇ ತರ ಇರಲ್ಲ. ಈ ಸುಮಾರು ಒಂದು 300 ಜನ ಡ್ರೈವರ್ಸ್ ಇದಾರೆ. ಸಹಿತ ಯಾರೋ ಒಬ್ಬರು ಸ್ವಲ್ಪ ತಪ್ಪು ಮಾಡ್ತಾರೆ, ಏನಾರು ಇಶ್ಯೂಸ್ ಆಗಿರ್ಬೋದು. ಬಟ್ ಅವ್ರ ಏನಾದ್ರು ಸಮಸ್ಯೆ ಇದ್ರೆ ಬಂದು ನನ್ನ ಗಮನಕ್ಕೆ ತುಂಬ ಅಂತ ಹೇಳಿದೀನಿ. ಒಂದು ಕೆಲಸದ ರಸ್ತೆಯಿಂದಲೇ ಹೇಳ್ಬೇಕು ಹೊರತಾಗಿ ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ತಪ್ಪು. ಯಾರೋ ಇಲ್ರಿ, ಆಯ್ತ್ರಿ. ಅಂತದನ್ನಿದ್ರೆ ಸಹಿತ ಅದನ್ನ ಅವ್ರಿಗೆ ನಮ್ಮವ್ರು ಸರಿಪಡಿಸುವಾಗ ಹೇಳ್ತೀನಿ, ಅವ್ರು ಸರಿ ಕೇಳ್ತೀನಿ. ಬಟ್ ಏನಂದ್ರೆ ಕೆಲವಷ್ಟು ಜನ ನಿಮಗ್ ಗೊತ್ತಿದೆ, ಸ್ವಲ್ಪ ಜನ ಡ್ರೈವರ್ಸು ಎಲ್ಲೋ ಗಾಡಿ ತಗೊಂಡ್ ಹೋಗು, ಎಲ್ಲೋ ಬಾರ್ ಮುಂದೆ ಈ ತರ
ತರ ಮಾಡ್ತಾರೆ. ಸರ್ಕಾರದ ಆಸ್ತಿ ಅದು ಎಲ್ಲಿ ಬಂದು ನಿಲ್ಲಿಸ್ಬೇಕು, ಯಾರಲ್ಲಿ ಬಂದು ನಿಲ್ಲಿಸ್ಬೇಕು, ಈ ತರ ಒಬ್ಬರೇ ಎಲ್ಲರೂ ಮಾಡಲ್ಲ. ಯಾರೋ ಒಂದು 100 ಜನದಾಗ ಒಬ್ರು ತಪ್ಪು ಮಾಡಿದಕ್ಕೆ ಈ ತರ ಆಗುತ್ತೆ. ಒಂದು ಕಂಬೈಂಡ್ ಆಗಿ ಹೇಳೋ ಟೈಮ್ನಾಗ ಆತರ ಏನಾರು ಆಗಿರ್ಬೋದ್ರಿ. ಬಟ್ ನೆಕ್ಸ್ಟ್ ಟೈಮ್ ಆತರ ಅವ್ರಿಗೂ ಸಹ ಇದೇನು ಬರೋದಕ್ಕೆ ಮುಂಚೆ ಹೇಳಿದೀನಿ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಮಧ್ಯಾಹ್ನ ಮೇಲೆ ಬನ್ನಿ, ನೀವು 3 ಗಂಟೆಗೆ ಬನ್ನಿ, ಕೆಲಸ ಮುಗಿಸ್ಕೊಂಡು ಬರ್ತಿಲ್ಲ ಬನ್ನಿ. ಒಮ್ಮೆ ಸಡನ್ ನೀವು ಸ್ಟ್ರೈಕ್ ಕೊಂಡ್ರೆ ಸಮಸ್ಯೆ ಆಗೋ ಜನಕ್ಕೂ ನಮಗೂ ತೊಂದರೆ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ನಾವ್ ಯಾಕಂದ್ರೆ ಒಂದು ತಿಂಗಳು ಎಫರ್ಟ್ ಮಾಡಿ ಎಲ್ಲ ಸಿಟಿ ಎಲ್ಲ ಕ್ಲೀನ್ ಮಾಡಿ ಅವರೆಲ್ಲರೂ ಕೂಡ ಮಾಡಿರ್ತಾನೆ ಸ್ವಚ್ಛ ಆಗಿರ್ಬೇಕು. ನಾವಂತ ಒಬ್ಬರೇ ಮಾಡಕ್ಕಾಗಲ್ಲ, ಎಲ್ಲರೂ ಇರೋದಾಗಿದೆ. ಅದಕ್ಕೆ ಏನಾದ್ರು ನಿಮ್ಮ ವೈಯಕ್ತಿಕ ಸಮಸ್ಯೆ ಬಂದು ಹೇಳಂತ ಹೇಳಿದೀನಿ. ಆ ತರನು ಸಹಿತ ಏನಾದ್ರು ಯಾವಾಗ ಬಂದು ಈ ರೀತಿ ಅವರು ಯಾವಾಗೂ ಈ ತರ ಸಂಬಳ ಆಗಿಲ್ಲ ಅಂತಕೊಂಡು ಈ ಹಿಂದೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಬಟ್ ಸಂಬಳ ಆಗಿಲ್ಲ ಅಂತಕೊಂಡು ಅವ್ರು ಯಾವತ್ತೂ ಸ್ಟ್ರೈಕ್ ಮಾಡಿಲ್ಲ. ಈಗಲೂ ಸಹಿತ ಅವ್ರು ಬೇರೆ ಒಂದು ಕಾಂಟ್ರಾಕ್ಟ್ ಇಶ್ಯೂರಿಂದ ಏನೋ ಸ್ವಲ್ಪ ಅವ್ರು ESI PF ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ, ಆಮೇಲೆ ಕಾಂಟ್ರಾಕ್ಟ್ ಸಂಬಳ ಕಡಿಮೆ ಆಗ್ತಾ ಇರ್ತಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಕ್ಕೂ ಮೊನ್ನೆ ನಮಗವರು ಫ್ರೈಡೆ ಲೆಟರ್ ಕೊಟ್ಟಿದ್ರು. ಬಟ್ ಇದು ಬೆಳಗ್ಗೆ ಸಹಿತ ನಮ್ಮೆಲ್ಲ ಕಾರ್ಮಿಕರ ಡ್ರೈವರ್ಸ್ಗಳಿಗೆ, ಸೂಪರ್ವೈಸರ್ಸ್ಗೆ, ಹೆಲ್ಪರ್ಸ್ ಎಲ್ಲ ಹೇಳಿದೀವಿ. ಅವ್ರು ಸ್ವಲ್ಪ ಕೆಲವಷ್ಟು ಬೇರೆ ಬೇಡಿಕೆ ಇರೋದು, ನಮಗೂ ನೇರ ಪಾವತಿ ಆಗಬೇಕು ಅಂತ ಬೇಡಿಕೆ ಇದಾವೆ. ನಮ್ಮ ಹಂತದಲ್ಲಿ ಏನ್ ಮಾಡ್ಬೇಕಲ್ಲ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಖಂಡಿತ ಮಾಡ್ತಾ ಇದ್ವಿ. ಈಗಾಗಲೂ ಸಹಿತ ಅವ್ರ ನೇರ ಪಾವತಿ ಸಂಬಂಧಪಟ್ಟಂಗೆ ಸರ್ಕಾರನೂ ಸಹಿತ ಈಗಾಗಲೇ ಮಾಹಿತಿ ಎಲ್ಲ ಕೇಳ್ತಿದ್ರೆ, ನಾವು ಸಹಿತ ಅವ್ರ ಸಂಪೂರ್ಣ ಅವ್ರ ವೈಯಕ್ತಿಕ ಮಾಹಿತಿ, ಎಷ್ಟು ಜನ ವರ್ಕರ್ಸ್ ಇದಾರೆ, ಯಾವಾಗಿಂದ ಕೆಲಸ ಮಾಡ್ತಾರೆ ಅಂತ ನಾವು ಸಹಿತ ಮಾಹಿತಿ ಕಳಿಸ್ಕೊಟ್ಟಿದ್ವಿ. ಒಂದು ಅವ್ರದ್ದೇನು ಬೇಡಿಕೆ ಇದೆ, ಒಂದು ಅವ್ರ ESI PF ಇರ್ಬೋದು, ಪೇಮೆಂಟ್ ಇರ್ಬೋದು, ನಾವು ಸಹಿತ ಅವ್ರು ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಕಾಂಟ್ರಾಕ್ಟರ್ ವೈಫಲ್ಯದಿಂದ ಅವ್ರಿಗೆ ಸ್ವಲ್ಪ ಪೇಮೆಂಟ್ ಕಡಿಮೆ ಆಗ್ತಾ ಇರೋದಕ್ಕೆ ಒಂದು ಕಂಪ್ಲೇಂಟ್ ಇದೆ. ಈಗಾಗಲೇ ನಾವು ಸಹಿತ ಕಾಂಟ್ರಾಕ್ಟರ್ಗೆ ಹಲವಾರು ಬಾರಿ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಟ್ಟು ಸಹಿತ ನಾವು ಅವರಿಗೆ ಬ್ಲಾಕ್ ಲಿಸ್ಟ್ ಸಹಿತ ನಾವು ಸೇರಿಸಿದ್ವಿ. ಅದರ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ನ್ಯಾಯಾಲಯದಿಂದ ಅವರಿಗೆ ಈ ತರ ಕನ್ಸಿಡರ್ ಮಾಡಿ ಅಂತಕೊಂಡು ಹೇಳೋದ್ರಿಂದ ನಾವು ಅದನ್ನ ಪ್ರೊಸೆಸ್ ಮಾಡ್ತಾ ಇದೀವಿ. ಯಾವ ರೀತಿ ನಾವು ಕಾನೂನು ಕ್ರಮ ಜರುಗಿಸಬೇಕು, ನಾವು ಕಂಪ್ಲೀಟ್ ಕಾರ್ಪೊರೇಷನ್ ಕೆಲಸ ಮಾಡ್ತೀವಿ. ಸರ್, ಇದು ನಗರ ಸ್ವಚ್ಛತೆ ಆಗಂಗಿಲ್ಲ ಈ ಸ್ಟ್ರೈಕ್ ಆದ ನಂತರ. ಇದು ಜವಾಬ್ದಾರಿ ಯಾರು, ಮಹಾನಗರ ಪಾಲಿಕೆದು ಕಾಂಟ್ರಾಕ್ಟರ್? ಇಲ್ಲ, ಒಂದು ಬೇಸಿಕ್ ನಡೆಸಿದೆ ಜನರಿಗೆ ಮೂಲಭೂತ ಸ್ವಚ್ಛತೆ ಇರ್ಬೋದು, ಕುಡಿ ನೀರು ಇರ್ಬೋದು, ವಿದ್ಯುತ್ ಬೀದಿ ದೀಪ ಇರ್ಬೋದು, ನಮ್ದು ಸಂಪೂರ್ಣ ಮಾನವರ ಪಾಲಿಕೆ ಜವಾಬ್ದಾರಿ. ಒಂದು ಕಾಂಟ್ರಾಕ್ಟರ್ಗೆ ನಾವು ವರ್ಕ್ ಆರ್ಡರ್ ಕೊಡ್ತೀವಿ, ಕಾಂಟ್ರಾಕ್ಟರ್ಗೆ ನಮಗೆ ಮ್ಯಾನ್ ಪವರ್ ಸಪ್ಲೈ ಮಾಡಬೇಕು. ಆದ್ರೆ ನಾವು ಕಾಂಟ್ರಾಕ್ಟ್ ಜವಾಬ್ದಾರಿ ಅಂತ ಹಾಕಲ್ಲ, ಅವ್ರ ಮುಖಾಂತರ ನಾವು ಕೆಲಸ ತಗೋಬೇಕು, ನಾವು ಮಾಡ್ತಾ ಇದೀವಿ. ಬಟ್ ಅವ್ರಿಗೇನೋ ಕೆಲಸ ವೈಯಕ್ತಿಕ ಸಮಸ್ಯೆ ಇದಾವೆ, ನಾವು ಏನಾದ್ರು ಸಹಿತ ಅವ್ರು ಬಂದು ನಮ್ಮ ಗಮನ ತುಂಬ ಅಂತ ಹೇಳಿದ್ವಿ. ಅವ್ರು ನೇರವಾಗಿ ಈ ತರ ಬಂದು ಇವತ್ತು ಸ್ಟ್ರೈಕ್ ಕುತ್ಕೊಂಡಿರೋದ್ರಿಂದ ನಾನು ಅವ್ರೆಲ್ಲ ತಿಳಿಸಿ ಹೇಳಿದ್ವಿ, ಈ ತರ ನೇರವಾಗಿ ಬಂದು ಇವತ್ತು ಕುಂಡೋದ್ರಿಂದ ಮೇಲೆ ಸಿಟಿಲಿ ಈ ತರ ತೊಂದರೆ ಆಗ್ತದೆ, ಆ ತರ ಮಾಡಕ್ ಕೂಡ ಹೇಳಿದ್ವಿ. ಅವರು ಸಹಿತ ಒಪ್ಕೊಂಡಿದ್ದಾರೆ. ಯಾರಿಗೆ ಅಂದ್ರೆ ಸುಮಾರು ಒಂದು 200 ಜನದಲ್ಲಿ ಒಂದು 10-20 ಜನಕ್ಕೆ ಅವರು ಸ್ವಲ್ಪ ಕಾಂಟ್ರಾಕ್ಟ್ಸ್ ಸ್ವಲ್ಪ ಕಡಿಮೆ ಪೇಮೆಂಟ್ ಹಾಕೋದು, ಅವ್ರು ESI PF ಕಟ್ ಮಾಡೋದ್ರಿಂದ ತೊಂದರೆ ಆಗ್ತದೆ. ಅದಕ್ಕಾಗಿ ಅವ್ರ ಕಡೆಯಿಂದ ಲಿಸ್ಟ್ ತಗೊಂಡು ನಮ್ಮ ಕಡೆನೂ ಸ್ವಲ್ಪ ಎಲ್ಲ ಲಿಸ್ಟ್ ಔಟ್ ಮಾಡಿ ಕಾಂಟ್ರಾಕ್ಟರ್ ಪುನಃ ನೋಟಿಸ್ ಕೊಟ್ಟು ನಾವು ಅವ್ರ ಮೇಲೆ ಡಿಸಿಪ್ಲಿನ್ ಆಕ್ಷನ್ ಮಾಡ್ತೀವಿ. ಈಗ ಅವ್ರು ಹೇಳಿದ್ರು ಅಧಿಕಾರಿಯಿಂದ ಲೇಬರ್ಸ್ಗೆ ತೊಂದರೆ ಆಗ್ತಾವ ಇಲ್ಲ ಅಂದ್ರೆ ಏನಾಗುತ್ತೆ, ಸುಮಾರು ಜನ ತಮಗೆ ಗೊತ್ತಿದೆ, ಎಲ್ಲಾ 100 ಜನ ಎಂಪ್ಲಾಯ್ಸ್ ಒಂದೇ ತರ ಇರಲ್ಲ, ಯಾರೋ ಒಬ್ರು ತಪ್ಪು ಮಾಡ್ತಿರ್ತಾರೆ. ಆ ತಪ್ಪು ಮಾಡಿದಾಗ ಇವರು ಎಲ್ಲರ ಜೊತೆ ಸೇರಿಸಿ ಎಲ್ಲರೂ ಕಾಮನ್ ಆಗಿ ವಾರ್ನ್ ಮಾಡ್ತಿರ್ತಾರೆ, ಅದು ಸ್ವಾಭಾವಿಕ. ಅಂತದ್ರಲ್ಲಿ ಏನಂದ್ರೆ ಸುಮಾರು ಸ್ವಲ್ಪ ಜನ ಡ್ರೈವರ್ಸು ಒಂದು ಟ್ರ್ಯಾಕ್ಟರ್ ಅಂದ್ರೆ ಕಂಪ್ಲೀಟ್ ಆಗಿ ಒಂದು 2 ಟ್ರಿಪ್ ಮಾಡಬೇಕು, ಕಂಪ್ಲೀಟ್ ಅಂದ್ರೆ ಫುಲ್ ಆಗಿ ತುಂಬ್ಕೊಂಡು ಹೋಗ್ಬೇಕು. ಅವರೆಲ್ಲ ಅರ್ಧ ತುಂಬ್ಕೊಂಡು ಹೋಗೋದು ಅಷ್ಟೇ. ಒಂದು ಸುಮಾರು ನಾವು ಕೆಲವು ವೇಟ್ ಚೆಕ್ ಮಾಡ್ತೀವಿ. ಮೊನ್ನೆ ಒಂದು ಟ್ರ್ಯಾಕ್ಟರ್ 45 kg ಗಾರ್ಬೇಜ್ ತಗೊಂಡು ಹೋಗಿದ್ದಾರೆ. ಎಲ್ಲರೂ ಇಲ್ಲ, ಯಾರೊಬ್ರು ಮಾಡೋದ್ರಿಂದ ಆತರ ಆಗ್ತಾ ಇದೆ. ಅದಕ್ಕೋಸ್ಕರ ಆತರ ಏನೋ ಆಗಿರ್ಬೋದು. ನಮ್ಮವ್ರಿಗೂ ಸಹಿತ ನಾನು ವಾರ್ನ್ ಮಾಡ್ತೀನಿ, ಅವ್ರ ಜೊತೆ ಯಾವ ರೀತಿ ಸೌಜನ್ಯವಾಗಿ ಅವ್ರನ್ನ ಹೆಂಗ್ ಟೀಮ್ ಆಗಿ ಫ್ಯಾಮಿಲಿ ಮೆಂಬರ್ ತರ ಕನ್ಸಿಡರ್ ಮಾಡಿ ಒಂದು ಟೀಮ್ ಆಗಿ ಕೆಲಸ ಮಾಡೋದ್ರೆ ಬಿಜಾಪುರದಲ್ಲಿ ತಮ್ಗೆ ಗೊತ್ತಿದೆ, ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಾಯ್ತು ಎಲ್ಲ ನಾಗರಿಕರಾಯ್ತು ಬಹಳ ಒಂದು ಒಳ್ಳೆ ಅಭಿಪ್ರಾಯ ಇದೆ. ನಾವೆಲ್ಲರೂ ಕೂಡಿ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ. ಆಯ್ತು, ಈಗ ಸರ್ವೆ ಕೆಲಸ ಸ್ಟಾರ್ಟ್ ಆಗಿದೆ, ಸರ್ವೆ ಮಾಡ್ತಿದ್ರೆ ಮೊನ್ನೆಯಿಂದ ಸರ್ವೆ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಇನ್ನು 1 or 2 days ಸರ್ವೆ ಮುಗಿದ ತಕ್ಷಣ ಅದು ಅತಿಕ್ರಮ ತೆರವುಗೊಳಿಸಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಸಹಿತ ಕೂಡಲೇ ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಹೇಳಿದ್ದಾರೆ. ಇಲ್ಲ, ಸಕಾಫ್ ರೋಜಾದು ಸರ್ವೆ ಆಗಿದೆ. ಮೊನ್ನೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಆರ್ಡರ್ ಮಾಡಿದ್ವಿ. ಮೋಸ್ಟ್ಲಿ 1 or 2 days ಅಲ್ಲಿ ನಾವು ಅದನ್ನ ಮೋಸ್ಟ್ಲಿ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ ವೆರಿ ಸೂನ್. ಏನು ವಿಷಯ ಇಲ್ಲ. ಅಲ್ಲಿ ಜನರು ಸಹಿತ ಸಾಕಷ್ಟು ಸಹಕಾರ ಮಾಡಿ ಅವರೇ ಸ್ವಯಂ ಪ್ರೇರಣೆ ತಕೊಂಡಿದ್ದಾರೆ. ಅಲ್ಲಿ ಮೆಂಬರ್ಸ್ ಇರ್ಬೋದು, ಎಲ್ಲರೂ ಸಹಕಾರ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಯಾಕೋ ತಾವು ಅಲ್ಲಿ ನಿವಾಸಿದ್ರಿ, ಬಹಳ ಸಹಕಾರ ಮಾಡಿದರೆ. ಅವ್ರ ಸಹಕಾರಕ್ಕೆ ನಾವು ಎಷ್ಟು ಧನ್ಯವಾದ ಕಡಿಮೆನೆ. ಈಗ ಏನು ಬಾಕಿ ಹೋದಂತ ಸುಮಾರು 10 ರಿಂದ 11 ಪ್ರಾಪರ್ಟೀಸ್ ಓನರ್ಸ್ ಯಾರು ತಕೊಂಡಿಲ್ಲ, ಅಂತವ್ರು ಸಹಿತ ನಾವು ಮೋಸ್ಟ್ಲಿ ವೆರಿ ಸೂನ್ ನೋಟಿಸ್ ಇಶ್ಯೂ ಮಾಡಿ ಅತಿಕ್ರಮ ತೆರವುಗೊಳಿಸ್ತೀವಿ. ಇಲ್ಲ, ಅವ್ರು ನಮ್ಮ ಜೊತೆ ನಮ್ಮ ಅವ್ರೆಲ್ಲ ಒಂಥರ ಬಹಳ ಒಳ್ಳೆ ಇವರು. ಯಾಕಂದ್ರೆ ನಾವು ಅವ್ರಿಗೆ ಇವರು ಸಿಬ್ಬಂದಿ ಬಗ್ಗೆ ಎಷ್ಟು ಇವರು ಕಡಿಮೆನೆ. ಯಾಕಂದ್ರೆ ಅವ್ರೆಲ್ಲ ಹಗಲು ರಾತ್ರಿ ಕೆಲಸ ಮಾಡೋದು ತಮಗೆಲ್ಲ ಗೊತ್ತಿದೆ. ಮೊನ್ನೆ ವರ್ಷೋತ್ತನ ಟೈಮಲ್ಲಿ ಇರ್ಬೋದು, ಬೇರೆ ಟೈಮಲ್ಲಿ ಇರ್ಬೋದು, ಈ ಸಿಟಿ ಎಲ್ಲ ಕ್ಲೀನ್ ಆಗಲಿಕ್ಕೆ ಅವ್ರ ಕೊಡುಗೆ ಬಹಳ ಅಪಾರ ಇದೆ. ಯಾಕಂದ್ರೆ ಅವ್ರ ಬೇಡಿಕೆ ಅವ್ರು ಕೇಳೋದು ಸಹಜ. ಬಟ್ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಅವ್ರು ಇವತ್ತು ಕುತ್ಕೊಂಡ್ರ ಹೊರತಾಗಿ ಅವ್ರು ಕುಂಡವ್ರಲ್ಲ. ಮೋಸ್ಟ್ಲಿ ಮತ್ತೆ ಅವ್ರ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಥ್ಯಾಂಕ್ ಯು. ಇವತ್ತೇ ಜಾಯ್ನ್ ಆಗ್ತಾರೆ, ನಾವು ಭರವಸೆ ಕೊಡ್ತೀವಿ. ಉದ್ದೇಶ ಏನಪ್ಪಾ ಅಂತಂದ್ರ ಗುತ್ತಿಗೆದಾರರು ಈ ಏನು
ವಾಹನ ಚಾಲಕರು, ನಿರ್ವಾಹಕರು, ಲೋಡರ್ಸು, ಕ್ಲೀನರ್ಸ್ಗಳನ್ನ 4-6 ತಿಂಗಳಾದರೂ ಪೇಮೆಂಟ್ಗಳನ್ನು ಮಾಡಿಲ್ಲ. ಮತ್ತು ESI PF ಗಳನ್ನ ತಿಂಗಳ ಕಟ್ಟಬೇಕಂತ ಮೊನ್ನೆ ಜಿಲ್ಲಾಧಿಕಾರಿಗಳ ಡೈರೆಕ್ಷನ್ ಇದೆ. ಅದು ಅಂದ್ರೆ ESI PF ಕಟ್ಟಲಾರ್ದನೆ ಪೇಮೆಂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವರು ESI PF ಕಟ್ಟದನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಆಮೇಲೆ ಏನು ಈ ಲೇಬರ್ಗಳದಾರ, ಲೇಬರ್ಗಳಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡಿ ಅವರನ್ನ ಬೈಯುವುದಾಗ್ಲಿ ಮತ್ತು ಆ ಕೆಲಸದಿಂದ ತೆಗೆದುಹಾಕುವಂತ ವ್ಯವಸ್ಥೆ ಕೂಡ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಇಬ್ರು ರಫೀಕ್ ಬಳಗಾರ ಮತ್ತು ಸಂಜು ಅತ್ನಿ ಮತ್ತು ಇನ್ನೊಬ್ರು ಇಬ್ರು 3-4 ಜನ ಅವರು ಅಧಿಕಾರಿಗಳು ಏನ್ ಮಾಡ್ತಾರೆ, ತಮ್ಮ ದರ್ಪವನ್ನು ತೋರ್ತಾ ಇದ್ದಾರೆ ಲೇಬರ್ಸ್ಗಳ ಮೇಲೆ. ಅದಕ್ಕೆ ನಮ್ದು ಖಂಡನೆ ಇದೆ. ಹಾಗಾಗಿ ಲೇಬರ್ಗಳು ತಮ್ಮ ಮಕ್ಕಳಂತೆ ನೋಡ್ಕೋಬೇಕು. ಅವರು ಮುಂಜಾನೆ 6 ಗಂಟೆಗೆ ತಮ್ಮ ಎಲ್ಲಾ ಜನರ ಮಕ್ಕಳನ್ನ ಎಲ್ಲಾರನ್ನ ಬಿಟ್ಟು ಕಿಶಿಂದಕ್ಕೆ ಬಂದು ನಗರವನ್ನು ಸ್ವಚ್ಛವಾಗಿಡ್ತಾರ. ಇವತ್ತು ವಿಜಯಪುರ ಜಿಲ್ಲೆಗೆ ಒಂದು ಸ್ವಚ್ಛವಾದ ನಗರ ದೇಶದಿಂದ ಕರ್ಸ್ಕೋಬೇಕಾದ್ರ ಇವರೆಲ್ಲ ಸಾಕಷ್ಟು ಪಾತ್ರ ಇವ್ರದಿದೆ. ಈಗ ಲೋಡರ್ಸ್, ಕ್ಲೀನರ್ಸ್, ಸ್ವಚ್ಛತೆಗಾರರು ಇವರು ಸ್ವಚ್ಛತೆ ಮಾಡಿ ಹೋದ್ರೆ ಬಿಜಾಪುರ ಗಬ್ಬೆದ್ ನಾರ್ತದ. ಇವತ್ತು ಪ್ರವಾಸಿ ಸ್ಥಾನವಾಗಿದೆ. ಇವತ್ತು ಬಿಜಾಪುರದಲ್ಲಿ ಸ್ವಚ್ಛವಾದ ಗಾಳಿ ಸಿಗ್ತೈತಪ್ಪ ಅಂತಂದ್ರೆ ನಂಬರ್ 2 ಸ್ಥಾನ ಐತೆ. ಅದಕ್ಕೆ ಕಾರಣೀಭೂತರೆಲ್ಲ ಇವರೇ ಇರ್ತಾರೆ. ಹಾಗಾಗಿ ಇವ್ರೇನು ಆಯುಕ್ತರಾಗ್ಲಿ ಇವ್ರು ಯಾರೇ ಆಗ್ಲಿ ಇವರು ಅವ್ರ ತಮ್ಮ ಮಕ್ಕಳಂತೆ ನೋಡ್ಕೊಂಡು ಅವ್ರಿಗೆ ತಿಂಗಳ ಪೇಮೆಂಟ್ ಗಳನ್ನ ಹಾಕೋದಾಗ್ಲಿ, ESI PF ಗಳನ್ನ ಬದಲಾವಣೆ ಮಾಡೋದಾಗ್ಲಿ, ಹಾಗೆ ನೇರ ನೇಮಕಾತಿ ಮಾಡ್ಕೋಬೇಕು. ಅವ್ರನ್ನು ಸುಮಾರು 15-20 ವರ್ಷಗಳಿಂದ ದುಡ್ಕೋತ ಬಂದಾರ. ಅವರು ಅವ್ರನ್ನ ನೇರ ಮಾಡ್ಕೋಬೇಕು. ಅವ್ರ ಬರೇ ದುಡ್ಸ್ಕೊಂಡು ಆ ದುಡ್ಸ್ಕೊಂಡ್ ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಅನ್ನೋಂತ ನಾವು ನೋಡ್ಬೇಕಾಗತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತ ಹೇಳಿ ಸರ್ಕಾರ ಆದೇಶನೇ ಇದೆ. ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ನಾವು ಮಾಡ್ಬೇಕಾಗತ್ತಿಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಥ್ರೂನೇ ಬಂದಿರ್ತೀರಲ್ಲ? ಅಲ್ಲ, ಕಾಂಟ್ರಾಕ್ಟ್ ಥ್ರೂನೇ ಬಂದಿರ್ತೀವಿ. ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಂದಿರ್ತೀವಿ. ಆದ್ರೆ ಸುಮಾರು ವರ್ಷಗಳಿಂದ ಅಂದ್ರೆ 5-10 ವರ್ಷ ಆದ್ರೆ ನಾವು ನೇರ ನೇಮಕಾತಿ ಮಾಡ್ಬೇಕಂತ ಆದೇಶ ಇದೆ. ಸುಮಾರು 3 ವರ್ಷ ಕೆಲಸ ಮಾಡಿದ್ರೆ 4ನೇ ವರ್ಷಕ್ಕೆ ಅಥವಾ 5ನೇ ವರ್ಷಕ್ಕೆ ನೇರ ನೇಮಕಾತಿ ತಗೋಬೇಕು, ನೇರ ಪಾವತಿಯಲ್ಲಿ ಅವ್ರನ್ನ ತಗೋಬೇಕಂತ ಆದೇಶ ಇದೆ. ಇವ್ರು ಎಲ್ಲಿ ತಗೊಂತಾ ಇದಾರೆ? ಸುಮಾರು 15 ವರ್ಷ ಆಯ್ತು. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇವತ್ತು ನಾವು ಕಮಿಷನರ್ ಹೇಳಿದ್ರೆ ಏನ್ ಅದು ನೀವು ಅದಕ್ಕೆ ಒಪ್ತೀರಾ? ಅಲ್ಲ, ಕಮಿಷನರ್ ಇವತ್ತು ಲೇಬರ್ ಪರವಾಗಿದಾರ ಇಲ್ಲ ಅಂತಲ್ಲ. ಇವತ್ತು ಇವರು ಗುತ್ತಿಗೆ ಆಧಾರ ಇರೋದ್ರಿಂದ ಗುತ್ತಿಗೆದಾರ ಮೇಲೆ ಕ್ರಮ ಕೈಗೊಳ್ಳಬೇಕಾದ್ರೆ ಕಮಿಷನರ್ ಕೆಲಸ ಅದು. ಇವತ್ತು ಕಮಿಷನರ್ ಏನ್ ಮಾಡ್ಬೇಕಾದ್ರೆ ಕಪ್ಪ ಪಟ್ಟಿಯಲ್ಲಿ ಸೇರಿಸಿ ಅವ್ರಿಗೆ ಒಂದು ನೀವು ಇಂತ ತಿಂಗಳ ನೀವು ಪೇಮೆಂಟ್ ಕೊಡ್ಬೇಕು, ESI PF ಕಟ್ಟಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಮುಂದಿನ ಇದರಲ್ಲಿ ನಿಮ್ಗೆ ಗುತ್ತಿಗೆ ನಾವು ನೀಡಲ್ಲ ಅನ್ನುವಂತ ಇದನ್ನ ಭರವಸೆ ಕೊಡ್ಬೇಕಾಗತ್ತೆ. ಅವ್ರು ಹೇಳಿದ್ರು, ಕಮಿಷನರ್ ಅವ್ರು ಹೇಳಿದ್ರು, ಗುತ್ತಿಗೆದವ್ರಿಗೆ ನಾವು ಬ್ಲಾಕ್ ಲಿಸ್ಟ್ ಒಳಗೆ ಸೇರ್ತೀವಿ. ಅವರು ಹೈಕೋರ್ಟ್ ಲಿಂದ ಆರ್ಡರ್ ತಗೊಂಡ್ ಬಂದು ಮಾಡ್ಲಕತ್ತ ಕಂಟಿನ್ಯೂ. ಮತ್ತೆ ಈಗ ಹೈಕೋರ್ಟ್ಗೆ ಇವರು ಬ್ಲಾಕ್ ಲಿಸ್ಟ್ ಹಾಕಿದ್ರು, ಅವ್ರು ಹೈಕೋರ್ಟ್ ಹೋದ್ರು ಅಂದ್ರೆ ಅದ್ರ ಸಫರ್ ಆಗಾರ ಅವರು ಏನೋ ತೊಟ್ಲತ್ತಲ್ಲಿ ಮಗುವಿನ ಬಡವ ಆತನು ಅಂತ ಒಂದು ವಿಚಾರ ಆಗ್ಬಿಡುತ್ತಿಲ್ಲಿ. ಈಗ ಅವ್ರವ್ರ ವಿಚಾರದಲ್ಲಿ ನಾವು ತಿಂಗಳ ಪೇಮೆಂಟ್ ಕಟ್ಟಲಿಲ್ಲ ಅಂದ್ರ ಇವರು ಮನಿ ಬಾಡಿಗೆ ಏನ್ ಕಟ್ಬೇಕು? ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನ್ ಮಾಡ್ಬೇಕು? ತಂದೆ ತಾಯಿ ಇದು ವೃದ್ಧರಾಗಿರ್ತಾರ, ಅವ್ರಿಗೆ ಔಷಧಗಳನ್ನ ಕೊಡಿಸ್ಬೇಕಲ್ಲ. ಅವ್ರೇನ್ ಮಾಡ್ಬೇಕು ಲೇಬರ್ಗಳು? ಇವತ್ತಿನ ಮತ್ತೆ ಪುರಾಣ ಕೆಲಸ ಇವತ್ತು ನಾವು ಈ ಪ್ರತಿಭಟನೆ ಹಿಂದ್ ತಗೊಳ್ತೀವಿ. ಅಕಸ್ಮಾತ್ ಇದೇ ಮುಂದುವರೆದ್ರ ಇದು ಶಾಂತ ರೀತಿಯಿಂದ ಪ್ರತಿಭಟನೆ ಇದು. ಅಕಸ್ಮಾತ್ ಒಂದ್ ತಿಂಗಳ ಗಡುವು ಇರುತ್ತೆ, ಒಂದ್ ಗಡುವು ಮೀರಿದ್ರು ಸಹ ಏನಾದ್ರೂ ಇದೇ ಮುಂದುವರೆದ ಉಗ್ರವಾದ ಪ್ರತಿಭಟನೆ ಆಗತ್ತೆ. ಸಂಜು ಕಂಬಾಗಿ ನಮ್ಮೆಲ್ಲ ಕಾರ್ಮಿಕರು ಸತ್ಯಾಗ್ರಹ ಹೂಡಿದ್ದಾರೆ. ಮಹಾನಗರ ಪಾಲಿಕೆಯವರು, ಸಂಘದವರು ಎಲ್ಲರೂ ಕೂಡ ಅವ್ರಿಗೆ ಮನವಿ ಮಾಡಿದೀವಿ. ಮತ್ತು ಅವ್ರು ಏನು ಸಮಸ್ಯೆಗಳದಾವ, ಬೇಡಿಕೆಗಳದಾವ ಈಡೇರ್ಬೇಕಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಯಾಗಿ ಮತ್ತು ಹೊರಗುತ್ತಿಗೆದಾರರ ನೇರ ಪಾವತಿ ಮಾಡಿ ನಮ್ಗಂತ ಒಂದು ಅವ್ರಿಗೆ ವಾದ ಅದ. ಅದು ಒಳ್ಳೆಯ ವಿಚಾರ, ಸುಮಾರು ದಿನಗಳಿಂದ ನಡೆದದ. ಹೀಗಾಗಿ ನಾವು ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೀವಿ. ಆಮೇಲೆ ಕೆಲವೊಬ್ಬರು ಗುತ್ತಿಗೆದಾರ ಏನ್ ಮಾಡ್ತಾರ, ತಮ್ಮ ಅನುಕೂಲಕ್ಕೆ ತಮ್ಮ ಲಾಭಕ್ಕಾಗಿ ಮಾತ್ರ ಗುತ್ತಿಗೆ ಹಿಡಿಯದಾರ. ಅದರಿಂದ ನಮ್ಮ ಮಹಾನಗರ ಪಾಲಿಕೆ ಕೆಟ್ಟ ಹೆಸರು ಆಗತ್ತದ. ಜೊತೆಯಾಗಿ ಅವರಿಗೆ ಅನ್ಯಾಯ ಆಗ್ತದೆ. ಅದು ನಾವು ಮೊನ್ನೆ ಒಂದು ಚರ್ಚೆ ಮಾಡಿದೆವು. ಅವ್ರ PF ESI ಸರಿಯಾಗಿ ಕಟ್ತಾ ಇಲ್ಲ, ಅದರಿಂದ ಪಗಾರು ಕಟ್ ಮಾಡಿ ಕೊಡುದು. ಏನು ಪಗಾರ 16-17 ಸಾವಿರ ಕೊಡ್ಬೇಕಂತ ಪಗಾರ 12 ಸಾವಿರ ಕೊಟ್ಟೆ, 13 ಸಾವಿರ ಕೊಟ್ಟೆ. ಆಮ್ಯಾಗ ಪಗಾರ ಕೊಡುವ ಸರಿಯಾದ ಸಮಯ ಕೊಡಂಗಿಲ್ಲ. ಇವೆಲ್ಲ ಒಂದಲ್ಲ 10 ಹಲವಾರು ಸಮಸ್ಯೆಗಳು ಗುತ್ತಿಗೆದಾರ ಅದಾವ. ಅಂಥವ್ರನ್ನು ಬ್ಲಾಕ್ ಲಿಸ್ಟ್ ಹಾಕ್ಲಾಕ ನಾವು ಆಯುಕ್ತರಿಗೆ ಈಗಾಗಲೇ ಮನವಿ ಮಾಡಿದೆವು. ಪೂಜ್ಯ ಮಹಾಪೌರರು ಎಲ್ಲ ಕಾರ್ಪೊರೇಟರ್ಗಳು ಸಹಿತ ನಾವು ಸೇರಿ ಒಂದು ಸಭೆ ಮಾಡಿವಿ. ಯಾಕೆ ಈ ರೀತಿ ಆದ್ರೆ ಭಾಳ ತೊಂದರೆ ಆಗ್ತದೆ. ನಗರ ಸ್ವಚ್ಛ ಇಡೋರೇ ಅವರೇ ಬೆಳಗ್ಗೆ 6ರಿಂದ ಸಾಯಂಕಾಲ ಕೆಲಸ ಮಾಡ್ತಾರಲ್ಲ. ಒಂದು ಎರಡನೇದ್ದು, ಈ ರೀತಿ ಗುತ್ತಿಗೆದಾರ ತಪ್ಪು ಮಾಡೋದಕ್ಕೆ ನಾವ್ಯಾಕೆ ಕೆಟ್ಟ ಹೆಸರು ತರಬೇಕು? ಆ ಕಾರಣ ಆ ಗುತ್ತಿಗೆದಾರ ರದ್ದು ಮಾಡ್ರಿ. ಒಳ್ಳೆ ಗುತ್ತಿಗೆದಾರ PF ಸರಿಯಾಗಿ ಕೊಡೋರು ಇದ್ದಾರೆ, ESI ಮಾಡ್ರಿ. ಇಲ್ಲಿಗ ನೇರ ಪಾವತಿ ಮಾಡುವಂತ ವ್ಯವಸ್ಥೆ ಮಾಡ್ರಿ ಅಂತ ನಾವು ಹೇಳಿದೆವು. ನಾವು ಈ ಸಲ ಬರುವಂತ ಸಭೆಯಲ್ಲಿ ಅದನ್ನ ನಿರ್ಣಯ ತಗೊಂಡು ಅವ್ರು ನ್ಯಾಯಯುತವಾಗಿ ಅನುಕೂಲ ಆಗುವಂತ ಎಲ್ಲ ಕೆಲಸಗಳನ್ನು ನಿರ್ಧಾರ ಮಾಡ್ತೀವಿ. ಮತ್ತು ಇನ್ನೊಂದು, ಕೆಲವೊಬ್ರು ನಾವು ನೋಡಿದೀವಿ ಕೆಲಸ ಮಾಡೋರು 90% ಒಳ್ಳೆಯದಾರ. ಇನ್ನು ಕೆಲವೊಂದಿಷ್ಟು ಜನ ಮಿಸ್ಯೂಸ್ ಮಾಡತ್ತಾರ. ಸುಮ್ಮನೆ ಸಮುದಾಯ ಹಂಗೈತಿ ಹಿಂಗೈತಿ ಅದು ಮಾಡಿ ಇಲ್ಲ. ಕೆಲಸ ಮಾಡಿದಾಗ ವೈಯಕ್ತಿಕ ಯಾರು ಮಾಡ್ತಾ ಇಲ್ಲ. ಪಗಾರಕ್ಕೆ ನಿಮಗೆ ಅನ್ಯಾಯ ಆಗ್ತದೆ, ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ಕೆಲಸ ಮಾಡುವಾಗ ಸರಿಯಾದ ಟೈಮ್ ಬರ್ರಿ. ಆಮ್ಯಾಗ ಅಧಿಕಾರಿಗಳು ಚಂದ ಸ್ಪಂದಿಸ್ರಿ. ಆಮೇಲೆ ನಿಮಗೆ ಏನು ಸಮಸ್ಯೆ ಇದ್ರೆ ನಮ್ಮ ಸಂಬಂಧಪಟ್ಟ ಕಾರ್ಪೊರೇಟರ್ ಎಲ್ಲ ಕಾರ್ಪೊರೇಟರ್
ಈ ಪಕ್ಷಾತೀತ ಯಾವ ಕಾರ್ಪೊರೇಟರ್ ನಿಮ್ಮ ಮನೆಗೆ ಹೋದ್ರು ಫೋನ್ ಮಾಡಿದ್ರು ನಿಮ್ ಕಷ್ಟಕ್ಕೆ ಓಡಿ ಬರ್ತೀವಿ ನಾವು, ನಿಮ್ಗೆ ನಾವು ಜೊತೆ ಇರ್ತೀವಿ. ಹಿಂಗಾಗಿ ಕೆಲವರು ಮಿಸ್ಯೂಸ್ ಮಾಡ್ಕೋಬೇಡ ಅಂತ ನಾವು ವಿನಂತಿ ಮಾಡ್ತೀವಿ. ಆಮೇಲೆ ಉಳಿದು 90% ಎಲ್ಲ ಪಾಪ ನಿಜವಾಗಿ ಹೇಳ್ತೀನಿ, ಕಸ ಹೊಡ್ಕೊಂಡು ಡ್ರೈವರು, ಆಮೇಲೆ ಸ್ವೀಪರ್ಸು, ಆಮ್ಯಾಗ ಕೆಲವೊಂದು ರಾಡಿಂಗ್ ಕೆಲಸ ಮಾಡೋರು, UGD ಇಷ್ಟು ಒಳ್ಳೆ ಕೆಲಸ ಮಾಡ್ತಾರಲ್ಲ. ನಾವು ಒಂದು ಎಮರ್ಜೆನ್ಸಿ ರಾತ್ರಿ 8ಕ್ಕೆ ಫೋನ್ ಮಾಡೋದು ಬರ್ತಾರೆ. ಅವ್ರಿಗೆ ನಾವು ವಿಶೇಷ ನಗರ ನಮ್ಮ ವಿಜಯಪುರ ನಗರ ಜನತೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೇವೆ. ಈ ರೀತಿ ಕೆಲಸ ಮಾಡೋರು ಎಲ್ಲಿ ಬಹುತೇಕ ಬೇರೆ ಯಾವ ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಇರ್ಲಕ್ಕಿಲ್ಲ. ಅಷ್ಟೊಂದು ಅತ್ಯಂತ ಗೌರವಯುತವಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನ. ನಾವ್ ಎಲ್ಲರೂ ಸಿಕ್ಕಾಗ ಅವ್ರನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತೇವೆ ಅಂದ್ರೆ ನಮ್ಮ ಮನೆಯವರು ಅನ್ನೋಂಥ ಭಾವನೆಯನ್ನು ಮಾತಾಡ್ತೇವೆ ನಾವು ಇನ್ನು ಪ್ರೆಸ್ ಮೀಡಿಯಾದಲ್ಲಿ ಹೇಳ್ತಾ ಇಲ್ಲ. ನೀವು ಯಾರ್ಯಾರು ಕರೆದು ಕೇಳ್ಬೇಕು, ನೀವು ಏನೇ ಕಷ್ಟ ಐತೇನೋ, ಏನೈತಿ, ಆರಾಮಿಲ್ಲೇನೋ, ಅಥವಾ ನಿಮ್ಮ ಮಕ್ಳು ಏನು ಓದ್ತಾರ, ಚಲೋ ನೀವು ಓದಿಸಿ, ನಿಮ್ಗೆ ಏನು ಸಮಸ್ಯೆ ಇದ್ರೆ ಹಾಸ್ಪಿಟ್ಲ್ ಹೇಳ್ರಿ, ನಾವು ಶಾಸಕರ ಗಮನ ತರ್ತೀವಿ. ಇಷ್ಟೆಲ್ಲ ಅವ್ರ ಜೊತೆ ಪ್ರೀತಿಯಿಂದ ಅದೇವಿ. ನಾವು ಇಷ್ಟೇ ಆಗ್ರಹ ಮಾಡ್ತೀವಿ, ಈ ಹೊರಗುತ್ತಿದಾರದ ಏನು ದಬ್ಬಾಳಿಕೆ ಬಂದಾಗಲಿ ನೇರ ಪಾವತಿ ಆಗಲಿ, ಅವ್ರಿಗೆ ESI PF ಸರಿಯಾಗಿ ಸಿಗಲಿ ಅಂತ ನಾವು ಸಹಿತ ಆಗ್ರಹ ಮಾಡ್ತೀವಿ. ಸರ್, ಮಹಾನಗರ ಪಾಲಿಕೆಯಿಂದ ನೇರವಾಗಿ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳೋದು ಪ್ರೊವಿಷನ್ ಅದಾವ ಇಲ್ಲ? ರದ್ದು ಮಾಡಿ ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಇರುವುದರಿಂದ ಸರ್ಕಾರವು ಮನಸ್ಸು ಮಾಡ್ಬೇಕು. ನಾವೀಗ ಮತ್ತೆ ಬೇರೆ ರೂಪ ಹೋಗ್ತದ ಮಾತಾಡಿದ್ರೆ ಸರ್ಕಾರಗಳು ಏನೇನು ಕೆಲಸ ಮಾಡೋದ್ರ ಮೇಲೆ ಗೊತ್ತದ. ಯಾರಿಗೆ ನಿಜವಾಗಿ ಸೌಲಭ್ಯ ಸಿಗಬೇಕು, ಯಾರಿಗೆ ನ್ಯಾಯಯುತ ಅನುಕೂಲ ಮಾಡ್ಬೇಕು, ಅದು ಮಾಡಂಗಿಲ್ಲ. ಅವರು ತಮ್ಮ ಅಧಿಕಾರಕ್ಕೆ ಇಲ್ಲಿ ಸರ್ಕಾರ ಮಟ್ಟದಾಗ ಐತಿ, ನಮ್ಮ ಮಟ್ಟದಾಗಿಲ್ಲ. ಅದು ಸರ್ಕಾರ ಮಟ್ಟ ಮಾಡ್ಬೇಕು. ನಾವೀಗ ಮಾಡಿ ಕಳಿಸ್ತೇವೆ, ಒಂದು ಠರಾವ್ ನಮ್ಮ ಮೀಟಿಂಗ್ ಠರಾವ್ ಮಾಡಿ ಕಳಿಸ್ತೇವೆ. ಈ ರೀತಿ ಇವರಿಗೆ ಕೆಲಸ ಮಾಡೋ ಅನ್ಯಾಯ ಆಗತ್ತದ, ನೀವು ಅದನ್ನ ನಮಗೆ ಅನುಕೂಲ ಮಾಡಕ್ಕೆ ಅನುವು ಮಾಡಿಕೊಡೋದು ಹೇಳ್ತೀವಿ. ಅವ್ರು ಸರ್ಕಾರ ಮಟ್ಟನಾಗ ಕ್ಯಾಬಿನೆಟ್ ಮೀಟಿಂಗ್ ಪಾಸ್ ಆಗ್ಬೇಕಂತ ನಾವು ಆಗ್ರಹ ಮಾಡ್ತೀವಿ, ಅದನ್ನ ಆಶಿಸ್ತೀವಿ. ಥ್ಯಾಂಕ್ ಯು. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।